ನಮಸ್ಕಾರ ವೀಕ್ಷಕರೇ, ನಾನು ಈ ಕಾಕೊಟ್ಟು ಪರಂಬು ಈ ಭಾಗದಲ್ಲಿದ್ದೀನಿ. ಇದು ವಿರಾಜಪೇಟೆ ಹಾಗೂ ಮಡಿಕೇರಿಯ ಮುಖ್ಯ ರಸ್ತೆ. ಇಲ್ಲಿ ಯಾವ ರೀತಿ ಕಾಮಗಾರಿಗಳು ನಡೀತಾ ಇದೆ, ರಸ್ತೆ ಕಾಮಗಾರಿಯ ಗುಣಮಟ್ಟಗಳೇನು, ಇಲ್ಲಿ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಈಗ ತಾವು ನೋಡ್ತಾ ಇರ್ಬೋದು, ಈ ಮುಖ್ಯ ರಸ್ತೆ ತುಂಬ ಸಮಯದಿಂದ ದುಸ್ಥಿತಿಯಲ್ಲಿತ್ತು. ಸಾರ್ವಜನಿಕರಿಗೂ ಕೂಡ ವಾಹನದಲ್ಲಿ ಸಂಚಾರ ಮಾಡೋಕ್ಕೆ ತೊಂದರೆ ಆಗ್ತಿತ್ತು. ಇದನ್ನು ಮನಗಂಡಂಥ ಈ ಕ್ಷೇತ್ರದ ಶಾಸಕರು ಇದಕ್ಕೆ ಆದ್ಯತೆ ಮೇರೆ ಇಲ್ಲಿಗೆ ಅನುದಾನನ ಬಿಡುಗಡೆಗೊಳಿಸಿದ್ದಾರೆ. ಈಗಾಗಲೇ ರಸ್ತೆ ಕಾಮಗಾರಿ ನಡೀತಾ ಇದೆ. ಮೇಲ್ನೋಟಕ್ಕೆ ಗುಣಮಟ್ಟದ ಕಾಮಗಾರಿ ಇಲ್ಲಿ ಕಂಡು ಬರ್ತಾ ಇದೆ. ಇಂಜಿನಿಯರ್ಗಳು ಇಲ್ಲಿ ಕೆಲಸ ಸ್ಥಳದಲ್ಲಿ ನಿಂತು ಕೆಲಸವನ್ನು ಮೇಲುಸ್ತುವಾರಿ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರು ಕೂಡ ಈ ಭಾಗದಲ್ಲಿ ನಿಂತು ಕೆಲಸ ಮಾಡ್ತಿದ್ದಾರೆ. ಕಾರ್ಮಿಕರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋದು ಕಂಡು ಬರ್ತಾ ಇದೆ. ಬನ್ನಿ, ಇಲ್ಲಿ ಶಾಸಕರು ಏನು ಸೂಚನೆ ಕೊಟ್ಟಿದ್ದರು ಅದರ ಮೇಲೆ ಇಲ್ಲಿ ಕಾಮಗಾರಿಗಳು ಭಾಳ ಸರವೇಗದಲ್ಲಿ ನಡೀತಾ ಇದೆ. ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಕೂಡ ಈ ಭಾಗದ ರಸ್ತೆಯಲ್ಲಿ ಸಂಚಾರ ಕೂಡ ಮಾಡೋರಿದ್ದಾರೆ. ಈ ಭಾಗದ ಜನರು ಈ ಕಾಮಗಾರಿ ಬಗ್ಗೆ ಏನು ಹೇಳ್ತಾರೆ, ಅಭಿಪ್ರಾಯಗಳು ಏನಿದೆ ಮತ್ತು ಯಾವ ರೀತಿ ಕೆಲಸ ನಡೀತಾ ಇದೆ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆಗೆ ಈ ಗ್ರಾಮದ ನಿವಾಸಿಗಳಿಲ್ಲಿದ್ದಾರೆ. ಈ ಪಕ್ಕದ ಮನೆಯೇ ಅವ್ರದ್ದು. ಈ ರಾಜ್ಯ ಹೆದ್ದಾರಿಯ ಬಲಭಾಗದಲ್ಲಿ ಅವ್ರ ಮನೆ ಇದೆ. ಈಗ ನಮ್ಮ ಜೊತೆಗೆ ಅವರು ಸಿಕ್ಕಿದ್ದಾರೆ. ಸರ್, ಇಲ್ಲಿ ಕಾಮಗಾರಿ ಮತ್ತು ಈ ರಸ್ತೆ ಗುಣಮಟ್ಟ ನಿಮಗೆ ಏನು ಅನಿಸ್ತದೆ ಸರ್? ನಾವು ಹೇಳ್ತೀವಿ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಕೂಡ ಒಬ್ಬ ಸರ್ಕಾರಿ ನೌಕರ. ನಾನು ವಿಲೇಜ್ ಅಕೌಂಟಾಗಿ 24 ವರ್ಷ ಕೆಲಸ ಮಾಡಿದ್ದೀನಿ. ಯಾಕೆಂದರೆ ಈ ರೀತಿ ಮಾಡಿದ್ದು ನನ್ನ ಲೈಫಲ್ಲೇ ನಾನು ನೋಡಿಲ್ಲ. ಯಾಕೆಂದರೆ ಈ ಜಲ್ಲಿ ಹಾಕಿದ್ದು ಉಂಟಲ್ಲ, ಅದು 2.5 ಅಡಿ ಎತ್ತರಕ್ಕಿಂತ ಹೆಚ್ಚು ಹಾಕಿದ್ದಾರೆ. ಮತ್ತು ಈಗ ತಾರು ಹಾಕ್ತಾಯಿರಲ್ಲ, ಅದು 3 ಇಂಚ್ ಮೇಲೆ ಇದೆ. ಭಾರಿ ಗುಣಮಟ್ಟ ಮಾತ್ರ ಭಾರಿ ಕ್ವಾಲಿಟಿ ಚೆನ್ನಾಗಿದೆ ಸರ್. ಈ ಕ್ಷೇತ್ರದ ಶಾಸಕರು ಈ ಬಗ್ಗೆ ಗುಣಮಟ್ಟ ಕಾಯ್ದುಕೊಳ್ಳೋಕ್ಕೆ ಸಾರ್ವಜನಿಕರಿಗೆ ಒಂದು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಖಂಡಿತವಾಗಿ ಅದನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಸರ್. ಯಾಕೆಂದರೆ ಒಂದು ಸಲ ಗುಣಮಟ್ಟದ ಮಾಡಿದ್ರೆ ಆಗ ರಿಪೇರಿ ಬರೋದಿಲ್ಲ. ಪುನಃ ಈ ಕೆಲಸ ಮಾಡುವಂಥ ಅಗತ್ಯವಿಲ್ಲ, ಅವಶ್ಯಕತೆಯಿಲ್ಲ. ಈ ದುಡ್ಡನ್ನು ಪುನಃ ಬೇರೆದಕ್ಕೆ ಅಲರ್ಟ್ ಮಾಡಿದ್ರೆ ಈ ರೋಡ್ ಪರ್ಮನೆಂಟಾಗಿ ಈ ರೀತಿ ಕ್ವಾಲಿಟಿಯಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ. ಗ್ರಾಮಸ್ಥರಾಗಿ ತಾವು ಈ ರಸ್ತೆ ಭಾಳ ಗುಣಮಟ್ಟದಲ್ಲಿದೆ ಅನ್ನೋದನ್ನು ಖಂಡಿತ ಗುಣಮಟ್ಟದಿದೆ ಸರ್. ಕ್ವಾಲಿಟಿಲಿದೆ. ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗ್ತದೆ. ನಾನು ಹೇಳ್ತಾನೆ ನಿಮಗೆ, ನಾನು ಮೊದಲು PWD ಕೆಲಸ ಮಾಡ್ತಿದ್ರಲ್ಲ, ನಾನು ಈ ರೀತಿ ಕ್ವಾಲಿಟಿ ಮಾಡಿ ನಾನು ನೋಡಲೇ ಇಲ್ಲ. ಆದ್ದರಿಂದ ಈಗ ಭಾಳ ಖುಷಿ ಆಗ್ತದೆ. ವಿರಾಜಪೇಟೆ ಕಾಕೊಟ್ಟು ಪರಂಬು ಮಡಿಕೇರಿ ಮುಖ್ಯ ರಸ್ತೆ ಭಾರಿ ಗುಣಮಟ್ಟದಿಂದ ಕೂಡಿದೆ ಅಂಥೇಳಿ ಇಲ್ಲಿಯ ಗ್ರಾಮಸ್ಥರು ತಮ್ಮ ಅಭಿಪ್ರಾಯ ಈಗಾಗಲೇ ಹಂಚಿಕೊಂಡಿದ್ದಾರೆ. ಇಂಥ ಒಂದು ರಸ್ತೆಯನ್ನು ಕೂಡ ನಾವು ಇದುವರೆಗೆ ಕಂಡಿರಲಿಲ್ಲ. ಉತ್ತಮವಾಗಿದೆ, ನಮಗೂ ಕೂಡ ಖುಷಿಯಾಗುತ್ತೆ ಅಂತೇಳಿ ನಮ್ಮ ಕೊಡಗುದೊಂದಿಗೆ ಅಭಿಪ್ರಾಯವನ್ನು ಇಲ್ಲಿಯ ಸಾರ್ವಜನಿಕರು ಹಂಚಿಕೊಂಡಿದ್ದಾರೆ. ಗಾಡಿ ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.